ಥರ್ಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಕ್ವಶನ್ ಕೊಡಿದ್ದಾನೆ, ಅದನ್ನೇನಂತಾನೆ ಫ್ಯಾಕ್ಟರೈಸ್ ಮಾಡುತ್ತಾನೆ. ಅದು ಯಾವ ಥರ ಯೂಸಿಂಗ್ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್, ಅಂದ್ರೆ ಐಡೆಂಟಿಟೀಸ್ ಯೂಸ್ ಮಾಡಿ ಫ್ಯಾಕ್ಟರೈಸ್ ಮಾಡಂತ ಹೇಳ್ತಾ ಇದ್ದಾನೆ. ಫ್ಯಾಕ್ಟರೈಸ್ ಅಂದ್ರೆ ಏನಂತ ನೀಟಾಗಿ ಅರ್ಥ ಮಾಡ್ಕೊಡ್ರಿ. ನಮಗೆ ನಾರ್ಮಲ್ ಆಗಿ ಏನು ಈ ಥರ ಕೊಡ್ತಿದ್ವು. ಓಕೆ, ಸೊ ಇದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೀತೀವಿ. ಓಕೆ, ಸೊ ಇವಾಗ ಏನ್ ಮಾಡಿದಾನೆ, ಈ ತರ ಕೊಟ್ಟಿದ್ದಾನೆ, ಈ ತರ ಬರೀಬೇಕು. ಓಕೆ, ಸೊ ಈಗ ಈ ತರ ಕೊಟ್ಟಿದ್ದಾನೆ, ಈ ತರ ಬರೀಬೇಕು. ಈಗ ನೀವು ನೋಡಿದ್ರೆ ಫಸ್ಟ್ ನಂಬರ್ ಏನು, ಎಕ್ಸ್ ಸ್ಕ್ವಯರು ಮೈನಸ್ ಇದನ್ನ ಕೂಡ ಇದನ್ನೇನು ಬರೀಬೋದು, ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಇದನ್ನೇನು ಬರಿತೀನಿ, y/10 ಹೋಲ್ ಸ್ಕ್ವೇರ್ ಅಂತ ಬರ್ತೀನಿ. ಚೆಕ್ ಮಾಡ್ರಿ, ವೈ ಸ್ಕ್ವೇರ್ 10 ಸ್ಕ್ವೇರ್ ಏನು 100. ಓಕೆನಾ, ಇವಾಗ ಇದು ಯಾವ ಥರ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ತಾನೆ. ಸೊ ಇದು ಯಾವ ಟೈಪ್ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ಏನಂತ ಬರಿಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು. ಓಕೆ, ಇಲ್ಲಿ ಎ ವ್ಯಾಲ್ಯೂ ಏನು, ಎಕ್ಸು. ಸೊ ಎಕ್ಸ್ ಪ್ಲಸ್ y/10 ಇಂಟು ಎಕ್ಸ್ ಮೈನಸ್ y/10 ಅಂತ ಬರಿಬೋದು. ಓಕೆನಾ, ಸೊ ಇಂಡೈರೆಕ್ಟ್ ಏನು ಫ್ಯಾಕ್ಟರೈಸ್ ಆಯ್ತು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ಏನು ಬರೀಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಈ ಥರ ಬರಿತೀವಿ. ಓಕೆನಾ.